ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಎಲ್ಲ ವರ್ಗದವರಿಗೆ, ಹಾಗೆ ಮುಖ್ಯವಾಗಿ ಇಡೀ ಕಂದಿಲು ಚಿತ್ರತಂಡ, ನಾವಿಲ್ಲಿದ್ದೀವಿ, ನಮ್ಮನ್ನು ನೀವು ನೋಡ್ತಾ ಇದ್ದೀರಿ. ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ, ತಂಡದವರು. ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು, ನಮ್ಮ ಅನ್ನದಾತ, ನನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪ್ಪ ಸರ್, ನಿರ್ಮಾಪಕರು. ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕಟಾಗಿ ಕೆಲವೊಮ್ಮೆ ಪರ್ಸನಲ್ ಆಗಿ ಕರೆದು ಪ್ರಭಾಕರ್ ಸರ್ ಹೀಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರ್ದೇಶನ ನೀಡಿದಂಥ ನಮ್ಮ ಯಶೋಧ ಮೇಡಮ್, ಅದು ಹೇಳ್ತೀನಿ ಆಮೇಲೆ, ಯಶೋಧ ಮೇಡಮ್ ಅವರು. ಹಾಗೆ ಬಹುಶಃ ನನಗೆ PVR ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ. ನಾನು ಆಲ್ರೆಡಿ ಕುಂದಾಪುರ ಉಡುಪಿ ರಿಷಬ್ ಶೆಟ್ಟಿ ನಮ್ಮದು, ಅದೇ ಅವರು ಕಾಲ್ ಬಂತು PR ಸ್ವಾಮಿಯವರು. ನಾನು ಅವರ ಕ್ಯಾಮರಾ ಮೇಲೆ ಸಿನಿಮಾ ನೋಡಿದ್ದೀನಿ, ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ. ಆದರೆ ನನಗೆ ಅವ್ರಿಗೆ ಎಲ್ಲೋ ಮುಖ ಪರಿಚಯ ಆಗಿದೆ, ಎಲ್ಲೂ ಇರಲಿಲ್ಲ. ಆದರೆ ನನಗೆ ಗೊತ್ತು, ಇಂಥ ಅದ್ಭುತ ಒಬ್ಬ ಕ್ಯಾಮರಾಮ್ಯಾನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ, ಏನು ಸಿನಿಮಾ ಇರ್ಬೋದು, ಅದೇನು ಕ್ಯಾಮ್ರಾಮನ್ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸೊಳಗೆ ಬಂತು, ಪರವಾಗಿಲ್ಲ ಸರ್, ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ. ಎಲ್ಲಿ ಲೊಕೇಶನ್ ಬರುತ್ತೆ ಹಾಗೆ ಅಂತ. ಸರಿ ಓಕೆ ಅಂತ ಎಲ್ಲ ಆಯಿತು. ಆಮೇಲೆ ನಡೆದ ಕಥೆನೇ ಬೇರೆ. ಅದೇನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನನ್ನು ವೆಲ್ಕಮ್ ಮಾಡಿದರು, ಒಂದು ಟ್ಯಾಕ್ಸಿಯಿಂದ ಕರ್ಕೊಬರ್ತಾ ಇದ್ರು. ಹಾಗೆ ಇವರು 14 ವರ್ಷದ ಹಿಂದಿನ ಕಥೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ, ಕಾರ್ನಲ್ಲಿ ಹೇಳ್ತಾ ಇದ್ದಾರೆ. ಸರ್, ಇದು 14 ವರ್ಷ ಆಯ್ತು ಈ ಕಥೆ ಬಂದಿಟ್ಟು, ನಾನು ಇದಕ್ಕೆ ಇನ್ನೊಂದು ಸಿಕ್ಕಿಲ್ಲ, ನೋಡಬೇಕು, ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾ, ಅದು ಆಗಿಲ್ಲ ಹೀಗಂತ ಹೇಳಿದ್ರು, ಪೀಠಿಕೆಗಳು ಕೇಳಿದ್ರು. ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರ್, ಅಲ್ಲೇ ಕಾರಿನಲ್ಲಿ, ಸರ್ ಈ ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ, ನನ್ನ ಹತ್ರ ಆಗತ್ತಾ ಈ ಪಾತ್ರ ಅಂತ. ಯಾಕಂತ ಹೇಳಿದ್ರೆ ನನಗೆ ಪ್ರಕಾಶ್ ಕಾರ್ಯಪ್ಪ ಸರ್ ಅವರಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬಾ ಇಷ್ಟ. ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು. ಇನ್ನೊಂದು ಅಂದ್ರೆ ನನಗೆ ನನ್ನ ಯಾವುದೇ ಒಂದು ಸ್ವಂತಿಕೆಯಿಂದ ಹೇಳ್ತಾ ಇಲ್ಲ, ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬಾ ಸಿನಿಮಾಗಳಿರ್ಬೋದು, ನನಗಲ್ಲದಿದ್ರು ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು, ಮುಖಜ್ಜಿ ಕನಸುಗಳು ಅಥವಾ ನಮ್ಮ ಜೀವಿ ಸರ್ ಅವ್ರದ್ದು ವೈಷ್ಣವಿ ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರ ಪ್ರತಿಯೊಂದು ಬಿಡಿ ಎಲ್ಲೋ ಹೊಳಿದಾರು ಕಂಡಂತೆ ಪ್ರತಿ ಒಂದು ಸಿನಿಮಾಗಳು ಏನಾದ್ರೂ ಪ್ರಶಸ್ತಿ, ಪಿಂಗಾರ ಇರ್ಬೋದು, ತುಂಬಾ ಸಿನಿಮಾಗಳಿವೆ, ಅವೆಲ್ಲ ಲಭಿಸಿವೆ. ನನ್ನ ಮನಸ್ಸೊಳಗೆ ಇನ್ನೊಂದು ಹೋಗ ಪ್ರಶ್ನೆ ಅಂತ ಹೇಳಿದೆ, ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ, ಈ ಶಿವನ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ? ನನಗೆ ಭಾಷೆ ಸರ್ ಹೇಳಿದಾಗೆ ಭಾಷೆಯ ತೊಂದರೆ ಇದೆ. ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ, ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆಯಲ್ಲಿ. ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ, ಉಂಡ್ರಿಯಾ ತಿಂದ್ರಿಯಾ ಮನಿಕಂಡ್ರಿ ಏಕೆಂತ ಕುಂದಾಪುರ ಭಾಷೆ ನಮ್ಮ ರವಿ ಗೊತ್ತು, ನಾವು ಹೇಳ್ದಂಗೆ. ಅದೇ ನಾವು ಸ್ವಲ್ಪ ಉಡುಪಿ ಬಂದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮತ್ತೆ ಮಾತಾಡುದಿಲ್ವಾ, ಹಾಗೆ ಹೇಗೆ ಸೂತ್ರ ಉಂಟುವಲ್ಲ ಹಾಗೆ ಅದೇ ತರ ಇದ್ಯಾಕೆ ಬರೋದು ನನಗಿಲ್ಲ ಅಂದ್ರೆ. ನೋಡಿದೆ ಪ್ರಥಮ ದಿನ ಭೂಷಣ್ ನಾಗೇಶ್ವರ ಅವರೆಲ್ಲ ನನ್ನ ಮುಖ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ, ಮೇಡಮ್ ನೋಡಿದ್ದಾರೆ. ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮಾಡ್ತಾನೋ ಶೂಟಿಂಗ್ ಅನ್ನೋದು ಭಾವನೆ ಬಂತಲ್ಲ, ಯಾಕಂದ್ರೆ ಆ ತರ ಆಕ್ಟಿಂಗ್ ಬಗ್ಗೆ ಹೇಳಿ ಬಹುಶಃ ಮನಸ್ಸಿಗೆ ಭಾಷೆಯ ತೊಡಕಿತ್ತು. ಏನೋ ಒಂದು ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ಆರಾಮಾಗಿ ಆ ದಿನ ನನಗೆ ಒಂದು 8-8ವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ. ನಾನು ರೂಮ್ಗೆ ಹೋದೆ, ತುಂಬಾ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನ್ ಮಾಡೋಣ ಅಂತ. ಮತ್ತೆ ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕೊಂಡೆ. ಅದು ಮಾರಣದಿಂದ ನಮ್ದು ಸ್ವಲ್ಪ ಚಾರ್ಜ್ ಆಯ್ತು. ಚಾರ್ಜ್ ಆದಾಗ ಆ ಸೀನ್ಗಳು ನನಗೂ ಒಂದು ವಿಷಯ ಹೇಳ್ತೇನೆ, ಈ ಶೀಬಾ ಅನ್ನೋದನ್ನ ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸಿನಿಮಾದಲ್ಲಿ ಮಾಧವಾಚಾರ್ಯ ಪಾತ್ರ ಮಾಡಿದ್ರು ಆ ತರ ಅಲ್ಲ. ಅದು ಹೇಳಿದ್ದು ಒಂದು ಗುಂಗು ಇದೆ, ಅದರಲ್ಲಿ ಗುಂಗು ಇದೆ, ಆ ಗುಂಗಿಲ್ಲ, ಕುಡಿತದ ಗುಂಗು ಯಾವುದಿಲ್ಲ. ಬಹುಶಃ ನನಗೆ ಸತ್ಯ, ನಾನು ಓಪನ್ ಆಗಿ ಹೇಳ್ತೇನೆ, ನನಗೆ ಸಿಗರೇಟ್ ಇಲ್ಲ, ಮಾತ್ರ ನನಗೆ ಯಾವುದು ಒಂದು ಡ್ರಿಂಕ್ಸ್ ಆಗಿಲ್ಲ, ಯಾವುದು ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ. ಆದ್ರೂ ಕೂಡ ಹೇಳೋದನ್ನ ಕೇಳಿದ್ದೆ, ಇನ್ನೊಂದು ಬೇರೆ ಅಂತ, ಗಾಂಜಾ ಮುಖ್ಯ ಬೇರೆ ಅಂತೆ, ಡ್ರಿಂಕ್ಸ್ ಅದು ಬೇರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದಿದ್ರಲ್ಲಿ. ನನಗೆ ಇಲ್ಲಿ ಇವತ್ತು ಮಾಧ್ಯಮದವ್ರ ಮುಂದೆ ಹೇಳ್ತೇನೆ, ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ, ಅವರ ಮಾವನ ವಿಷಯದಲ್ಲಿ ಇರ್ಬೋದು. ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆಕ್ಟಿಂಗ್ ನಲ್ಲಿ ಇತ್ತು. ಆ ಒಂದು ಹೇಳಬಲ್ಲೆ ನಾನು, ಅದು ಎಲ್ಲೂ ಸರ್ ನನ್ನ ಕಣ್ಣೀರು ಅದು ಗೊತ್ತಿದೆ ಸರ್. ಈಗ ಎಲ್ಲೂ ನನಗೆ ಯಾವುದೇ ಆಧುನಿಕತೆಯಾಗಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಕಣ್ಣೀರು ತರಿಸಿದ್ದಲ್ಲ. ನನ್ನ ಅದು ರಿಯಾಲಿಟಿ ಅಂದ್ರೆ ಯಾಕಂದ್ರೆ ಸೀಬನೆ ಆಗಿ ನಾವು ಪಾತ್ರದಲ್ಲಿ ನಿಜವಾಗಿ ಸೀಬನೆ ಆಗಿದ್ದೆ ನಾನು. ಈಗ ಹೇಳಿದ್ದೆ ನಮ್ಮ ಗುರು ತೇಜಸ್ಸು, ನನ್ನ ಹೆಣದಿಂದ ಸ್ಟಾರ್ಟ್ ಆಗೈತೆ ಅಂತ.
ಹೆಣ್ಣ ಅಲ್ಲ ಗುರು, ಅದು ಪ್ರಶಸ್ತಿಯ ಸಂಕೇತ. ಈ ಸಿನಿಮಾದ ರಾಷ್ಟ್ರೀಯ ನನಗೆ 15ನೇ ಫಿಲ್ಮ್ ಫೆಸ್ಟಿವಲ್ ಕನ್ನಡದಲ್ಲಿ ಅಲ್ಲಿ ದ್ವಿತೀಯ ಅತ್ಯುತ್ತಮ ಕನ್ನಡ ಚಿತ್ರ ಬರುವಾಗ ನಾನು ನಮ್ಮ ತಂಡದಲ್ಲಿ ಹೇಳ್ಕೊಂಡಿದ್ದೀನಿ, ಯಾರಿಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ, ಇದು ಚಾನ್ಸಸ್ ಇದೆ, ಇದು ರಾಷ್ಟ್ರ ಪ್ರಶಸ್ತಿ ಹೋಗುವಂತ ಅವಕಾಶ ಸುರೇಶ್ ಹತ್ರ ಹೇಳಿದ್ದೀನಿ ನಾನು ಅಲ್ವಾ, ಅಲ್ಲೇ ಕೂತ್ಕೊಂಡಲ್ಲಿ ಹೇಳಿದ್ದೀನಿ. ಅದು ಮಾತು ಸತ್ಯ ಆಗಿದೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಇಡೀ ತಂಡದ ಪ್ರಯತ್ನ. ಇಲ್ಲಿ ಯಾವ ಒಬ್ಬ ಕಲಾವಿದನಿಂದ ಅಲ್ಲ, ಇದಕ್ಕೆ ಜೋರಾದ ಚಪ್ಪಾಳೆ ಅವರು ಕೊಡಲೇಬೇಕಾಗಿದ್ದು ಹೇಳಿದ್ರೆ ನಿಮ್ಮೆಲ್ಲರ ಪ್ರಯತ್ನ ಇದೆ ಇದರಲ್ಲಿ. ನಮ್ಮನ್ನು ಹುರಿದುಂಬಿಸಿದವರು ನೀವು. ನಮ್ಮ ಮತ್ತೊಬ್ಬ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮುಖ್ಯವಾಗಿ ನಮ್ಗೆ ನೋಡ್ಕೊಳ್ಳೋರು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವ್ರ ಅನ್ನದಾತ ನಮ್ಮ ಸರ್. ಮೂರ್ತಿ ಸರ್. ಅಂದ್ರೆ ಎಲ್ಲರೂ ಗೊತ್ತಾಗುತ್ತೆ ನಮ್ಗೆಲ್ಲ ಸ್ವಲ್ಪ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂದ್ರೆ ಅದು ಆ ಟೈಮ್ ಎನರ್ಜಿ. ಮತ್ತೆ ನಮ್ಮ ಪ್ರಸನ್ನ ಸರ್ ಅವರ ಬಳಗ, ಅಸಿಸ್ಟೆಂಟ್ ನಿರ್ದೇಶಕರು, ತಾಂತ್ರಿಕತೆಯವರು, ಏನಂತ ಹೇಳಿ ಪ್ರತಿಯೊಬ್ರು ಈ ಸಿನಿಮಾ ಗೆಲ್ಲಿಕ್ಕೆ ಎಲ್ರಿಗೂ ಕಾರಣ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು ಚಿತ್ರೀಕರಣದಲ್ಲಿ ನಿಜವಾಗಿ ಯಾವಾಗ ಹೇಳ್ತೀನಿ ಪಿ ಬಿ ಸ್ವಾಮಿಯವರಿಗೆ ಭೂಷಣ್ ನಾನು ಬರೋದು ಕಷ್ಟ ಇದೆ, ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ರು ನಂದು. ನಾನು ಮತ್ತೆ ಫೋನ್ ಇಲ್ಲಿದ್ದೆ ಸರ್, ಸಾರಿ ನೀವು ಫೋನ್ ಕಟ್ ಮಾಡಿದ್ರಿ ಮಾತಾಡ್ಲಿಲ್ಲ, ಯಾಕಂದ್ರೆ ನನ್ಗೆ ಗೊತ್ತು ಬೇಜಾರಾಯ್ತು ನಿಮ್ಗೆ ಅಂತ. ಆದ್ರೆ ಮತ್ತೆ ಫೋನ್ ಮಾಡಿ ಹೇಳಿದೆ ಈಗ ಹೊರಟಿದ್ದೀನಿ ಸರ್ ಅಂತ. ನಿಜವಾಗಿ 11 ಗಂಟೆಗೆ ಶೂಟ್ ಮುಗಿಸಿ 11:20ಗೆ ಬಸ್ ಹತ್ತಿ ನಾನು ಬೆಳಿಗ್ಗೆ ಯಾಕಂದ್ರೆ ಈ ತಂಡ ನಮ್ದು ಅಂತ ಒಂದು ಭಾವನೆ ತುಂಬಾ ಖುಷಿಯಾಗಿದೆ. ಇಡೀ ತಂಡಕ್ಕೆ ಮತ್ತೊಮ್ಮೆ ಸ್ವಾಮಿ ಸರ್ ನಿಮ್ಮನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ನನ್ನ ನಟನೆಗೆ ಅವಕಾಶ ಕೊಟ್ಟಿದ್ರೆ ಅಂತ ಇಲ್ಲಿ ಎಲ್ಲಿ ಮೆಚ್ಚುಗೆ ಅಲ್ಲ, ಒಂದು ಉತ್ತಮ ಸಿನಿಮಾಕ್ಕೆ ನನ್ನನ್ನು ಕರೆದು ಇಲ್ಲಿ ಒಂದು ಕಥಾನಾಯಕನಾಗಿ ಮಾಡಿದ್ರಲ್ಲ, ತುಂಬಾ ಖುಷಿ, ತುಂಬಾ ಈ ತಂಡಕ್ಕೆ ಧನ್ಯವಾದಗಳು. ಹಾಗೆ ನೋಡಿ ಇದನ್ನ ಹೇಳುವಂಥದ್ದೇನಿಲ್ಲ, ಅಕ್ಟೋಬರ್ 7ಕ್ಕೆ ನಮ್ಮ ಕಾಂತಾರ ಸಿನಿಮಾ ಮತ್ತೆ ನಿಮ್ಮ ಕಣ್ಣು ಬರ್ತಾ ಇದೆ, ಅದನ್ನ ನೋಡಿ ಇಲ್ಲಿ ಪ್ರಮೋಷನ್ ಅಂತ ಸಾರಿ ಗ್ಯಾಪಲ್ಲಿ ಇನ್ನೊಂದು ಪ್ರಚಾರ ಮಾಡ್ಕೊಬಿಟ್ರು. ಪ್ರಚಾರ ಉಂಟಲ್ಲ, ಆ ಕಾಂತಾರ 1 ಸರ್, ಕಾಂತಾರ ಚಾಪ್ಟರ್ ಫಸ್ಟ್ ಬರ್ತಾ ಇದೆ. ನೀವು ನೋಡಿದ್ದು ಕಾಂತಾರ 2, ಕಾಂತಾರ 1 ಇದೆ ಚಾಪ್ಟರ್ ಫಸ್ಟ್. ಹೇಳಿ ಹೇಳಿ. ಹಾ ಇಲ್ಲ ಸಿಂಗ್ ಸೌಂಡು ನನಗೆ ನನ್ನ ವ್ಯತ್ಯಾಸ ಇರೋದ್ರಿಂದ ಅದು ಮುಂಚಿನ ದಿನ ನಾನು ಹೇಳಿದ್ರಲ್ಲ ಫಸ್ಟ್ ಸ್ವಲ್ಪ ಆಗಿದ್ದು, ನೆಕ್ಸ್ಟ್ ಟೈಮ್ ನಾನು ಕರೆಕ್ಟ್ ಮಾಡ್ಕೊಂಡೆ ರೂಮ್ನಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಡ್ಕೊಂಡು. ಬಟ್ ಸಿಂಗ್ ಸೌಂಡ್ ಪರಿಚಯ ಇತ್ತು ಸರ್ ನನಗೆ. ಉಳಿದವರು ಕಂಡಂತೆ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಚೇಟಿ ಅವ್ರ ಅಲ್ಲಿಗೆ ಬಂದಿತ್ತು. ಉಳಿದವರು ಕಂಡಂತೆ ಸ್ಟಾರ್ಟ್ ನನ್ನ ಅನಿಸಿಕೆ, ನಾನು ಸಿಂಗ್ ಸೌಂಡ್ ಮಾಡಿದ ಅಲ್ಲಿಂದ ಸ್ಟಾರ್ಟಿಂಗ್. ಮತ್ತೆ ಆಮೇಲೆ ಒಂದು 2-3 ಸಿನಿಮಾ ನಾನು ಮಾಡಿದ್ದೀನಿ ಸಿಂಗ್ ಸೌಂಡ್ ಅಲ್ಲಿ. ಆ ಗುಂಟಿ ಕೆಲವರು ಸಿನಿಮಾ ಹೇಳಿ ಇಲ್ಲಿ ಅಲ್ಲ ಅಲ್ಲಿ ಹೇಳಿದ್ದೆ ನಾನು. ಸಿಂಗ್ ಸೌಂಡ್ ಇರುವಾಗ ನೀವು ಹೇಳಿದಾಗ ಆ ಭಯ ಇರುತ್ತೆ, ಒಳ ಭಯ, ಎಲ್ಲಾದ್ರೂ ಮಿಸ್ ಆಗಿ ಹೋಗುತ್ತೇನೋ ಅಂತ. ಮಿಸ್ ಆಗಿರೋದು ಗೊತ್ತಿಲ್ಲ. ಅದು ಕಂದಿರ ಸಿನಿಮಾ ನೀವು ರಿಲೀಸ್ ಮಾಡಿ ಸದ್ಯ ಹೇಳಿ ಮೇಡಮ್ ರಿಲೀಸ್ ಮಾಡ್ತಾರೆ ಅಂತ, ರಿಲೀಸ್ ಮಾಡಿದ್ಮೇಲೆ ನೀವು ಹುಡುಕ್ಬೇಕು ಎಲ್ಲಾದ್ರೂ ನಾನು ಏನಾದ್ರು ಆಗಿದ್ದೆ ಅಂತ ತೊಂದರೆ ಆಯ್ತು ನನ್ಗೆ ಗೊತ್ತಿಲ್ಲ ಆಗಿರ್ಬೋದು ಎಲ್ಲ. ಅದು ರಿಲೀಸ್ ಆದ್ಮೇಲೆ ಯಾವುದೋ ಒಂದು ಹೇಳಿದ್ರೆ ಯಾವುದೊಂದು ಫಿಲ್ಮ್ ಬೇಕು. ನಾನೀಗ ಯಾಕೆ ಅದಮ್ಮ ಅಯ್ಯೋ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ಬಿಡ್ತಾನ ನಾನು. ಧೈರ್ಯ ಬರುವುದು ನಿನ್ನೊಳಗೆ ಕಿಚ್ಚಿ ನೀನು. ಅದನ್ನೇ ಹೇಳಿದ್ರು. ತುಂಬಾ ಜನ ಬಂದ್ರು ಈ ಸಿನಿಮಾದಲ್ಲಿ ಇವರು 4 ಜಾಗದಲ್ಲಿ ಮಾತ್ರ ಗೆದ್ದಿದ್ದಾರೆ. ಬಾಕಿ ಟೋಟಲ್ ಇವರು ಸೈಲೆಂಟ್ ಅಂದ್ರೆ ಅವ್ರ ಡ್ರಿಂಕ್ ಮಾಡಿರಲ್ಲ, ಗಾಂಜಾ ಹೇಳ್ತಿರಲ್ಲ, ಬಟ್ ಆ ಲುಕ್ ಕಣ್ಣುಗಳು ಅಲ್ಲ ಸರ್ ನಾನು ಈಗ ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ. ಈಗ ಮೊನ್ನೆ ಪ್ರಕಾಶ್ ಒಂದು ಸಿನಿಮಾ ಆಗಿದೆ, ಮತ್ತೆ ಇದು ಆಗಿದೆ. ಈಗ ಇನ್ನೊಂದು ಸಿನಿಮಾ ಆಟ ಗೊತ್ತಿಲ್ಲ, ನಾನು ನೋಡ್ಕೊಂಡು